ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಸರ್ CV ರಾಮನ್ರ ಸಂಕ್ಷಿಪ್ತ ಜೀವನ ಚರಿತ್ರೆ ನೋಡ್ತಾ ಇದ್ದೀವಿ. ಈ ಒಂದು ಸಂಕ್ಷಿಪ್ತ ಜೀವನ ಚರಿತ್ರೆ ಅಂತಕ್ಕಂಥದ್ದು ಕಡಿಮೆ ಸಮಯದೊಳಗೆ ಹೆಚ್ಚಿನ ವಿಷಯ ತಿಳ್ಕೊಳ್ಳಿಕ್ಕೆ ಅತ್ಯಂತ ಉಪಯುಕ್ತ. ಅದೇ ಥರನಾಗಿ ನಿಮ್ಮ ಪ್ರಬಂಧ ನಿಮ್ಮ ಭಾಷಣದಲ್ಲಿ ಕೂಡ ಹೈಲೈಟ್ ಪಾಯಿಂಟ್ಗಳನ್ನ ವಿವರಣೆ ಬರಲಿಕ್ಕೆ ಉಪಯುಕ್ತವಾಗಿರುತ್ತೆ. ಹಾಗೆ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ. ಈ ಒಂದು ಲೈಕ್ ಇನ್ನೊಂದು ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬ ಸಿಗುತ್ತೆ. ಹಾಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಇವರ ಜನನ ಅಂತಕ್ಕಂಥದ್ದು ಯಾವಾಗ ಆಯಿತು ಇಲ್ಲಿ ನೋಡ್ತಾ ಹೋಗೋಣ. 7 ನವೆಂಬರ್ 1888ರಲ್ಲಿ ಇವರ ಜನನ ಆಗ್ತದೆ. ಜನ್ಮಸ್ಥಳ ತಮಿಳುನಾಡಿನ ತಿರುವನ್ನೈಕಾವಲ್ನಲ್ಲಿ. ಇದು ಯಾವ ಜಿಲ್ಲೆ ಅಂದ್ರೆಗಿನ ತಿರುಚಿನಾಪಳ್ಳಿ ಜಿಲ್ಲೆಯ ತಿರುವನ್ನೈಕಾವಲ್ನಲ್ಲಿ ಗ್ರಾಮದಲ್ಲಿ ಇವರ ಜನನ ಆಗ್ತದೆ. ಓಕೆನಾ. ಇವರ ತಂದೆ ಆರ್ ಚಂದ್ರಶೇಖರ ರಾಮನಾಥ ಅಯ್ಯಾರ್ ಅಂತಕ್ಕಂಥವ್ರು. ಇವರು ಗಣಿತ ಮತ್ತು ಭೌತಶಾಸ್ತ್ರದ ಉಪನ್ಯಾಸಕರು ಆಗಿ ವಿಶಾಖಪಟ್ಟಣದಲ್ಲಿ ಕೆಲಸ ಮಾಡ್ತಾ ಇದ್ರು. ಓಕೆನಾ. ಆರ್ ಚಂದ್ರಶೇಖರ್ ರಾಮನಾಥ್ ಅಯ್ಯಾರ್ ಅಂತಕ್ಕಂಥವ್ರು ತಂದೆ. ತಾಯಿ ಪಾರ್ವತಿ ಅಮ್ಮಾಳ್. ಓಕೆನಾ. ಸದ್ಗೃಹಿಣಿ ಆಗಿದ್ರು ಇವರು. ಇವರ ಪೂರ್ಣ ಹೆಸರೇನು ಅಂದ್ರಿನ ಚಂದ್ರಶೇಖರ ವೆಂಕಟರಾಮನ್. ಎಲ್ಲರೂ ಕೂಡ CV ರಾಮನ್ ಅಂತೇಳಿ ಕರಿತಾ ಇದ್ರು. ಓಕೆ ರೈಟ್. ಇವರ ಪತ್ನಿ ಹೆಸರೇನು? ಪತ್ನಿ ಬಂದು ಲೋಕಸುಂದರಿ ಅಮ್ಮಾಳ್. 1907ರಲ್ಲಿ ಇವರ ವಿವಾಹ ಆಗ್ತಾರೆ. ಓಕೆನಾ. ಲೋಕಸುಂದರಿ ಅಮ್ಮಾಳ್. ಮಕ್ಕಳು ಇವರಿಗೆ ಇಬ್ಬರು ಗಂಡು ಮಕ್ಕಳು. ಚಂದ್ರಶೇಖರ್ ಅಂತೇಳಿ ಒಬ್ಬರು, ಚಂದ್ರಶೇಖರ್. ರಾಧಾಕೃಷ್ಣನ್ ಅಂತ ಇನ್ನೊಬ್ಬ ಮಗ. ಇಬ್ಬರು ಗಂಡು ಮಕ್ಕಳೇ ಇವರಿಗೆ. ಓಕೆನಾ. ಇವರ ಶಿಕ್ಷಣ CV ರಾಮನ್ರ ಶಿಕ್ಷಣ ನೋಡಿದ್ರೆ 1900ರಲ್ಲಿ 12ನೇ ವಯಸ್ಸಿಗೆ ಮೆಟ್ರಿಕ್ಯುಲೇಷನನ್ನು ಮುಗಿಸ್ತಾರೆ. 12ನೇ ವಯಸ್ಸಿಗೆ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯನ್ನು ಮುಗಿಸ್ತಾರೆ. ಮೆಟ್ರಿಕ್ಯುಲೇಷನ್. ಓಕೆ. ಆನಂತರ 1904ರಲ್ಲಿ ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ BA ಪದವಿಯನ್ನು ಪಡಿತಾರೆ. ಓಕೆನಾ. ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ BA ಪದವಿ ಪಡಿತಾರೆ. 1907ರಲ್ಲಿ MSc ಪದವಿಯನ್ನು ಪಡಿತಾರೆ. 1907ರಲ್ಲಿ MSc ಪದವಿಯನ್ನು ಪಡಿತಾರೆ. ಅನಂತರ 1907ರಲ್ಲಿ ಭಾರತೀಯ ಸಿವಿಲ್ ಸರ್ವಿಸ್ ಪರೀಕ್ಷೆ ಉತ್ತೀರ್ಣರಾಗ್ತಾರೆ. ಓಕೆನಾ. IAS ಪರೀಕ್ಷೆ ಇದ್ದಂಗೆ ಅದು. ಸಿವಿಲ್ ಸರ್ವಿಸ್ನಲ್ಲಿ ಪರೀಕ್ಷೆ ಉತ್ತೀರ್ಣರಾಗ್ತಾರೆ 1907ರಲ್ಲಿ. ಓಕೆನಾ. ರೈಟ್. ಅಂದರೆ ಇವರ ಕುಟುಂಬ ಎಂಥ ಕುಟುಂಬ ಇವ್ರದ್ದು ಅಂತ ನೋಡಿದ್ರೆ ಬ್ರಾಹ್ಮಣ ಕುಟುಂಬ ಇವರದಾಗಿತ್ತು. ಬ್ರಾಹ್ಮಣ ಕುಟುಂಬ. ವೃತ್ತಿ ಏನು ವೃತ್ತಿ ಮಾಡಿದ್ರು? ಮೊದಲು ಇಲ್ಲಿ ಸಿವಿಲ್ ಸರ್ವಿಸನ್ನು ಪಾಸಾದ ನಂತರ ಕಲ್ಕತ್ತೆಯಲ್ಲಿ ಡೆಪ್ಯೂಟಿ ಅಕೌಂಟೆಂಟ್ ಆಗಿ ಇಲ್ಲಿ ನೇಮಕಗೊಳ್ತಾರೆ. ಅದಾದ ನಂತರ ಇಂಡಿಯನ್ ಅಸೋಸಿಯೇಷನ್ ಫಾರ್ ಕಲ್ಟಿವೇಷನ್ ಆಫ್ ಸೈನ್ಸ್ನ ಇಲ್ಲಿ ಮುಖ್ಯಸ್ಥರಾಗ್ತಾರೆ. ಓಕೆ. ಆಫ್ ಸೈನ್ಸ್. ಅನಂತರ ಬೆಂಗಳೂರು ಭಾರತೀಯ ವಿಜ್ಞಾನ ಸಂಸ್ಥೆಯ ಪ್ರಾಧ್ಯಾಪಕರಾಗಿಯೂ ಕೆಲಸ ಮಾಡ್ತಾರೆ. ಬೆಂಗಳೂರು ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸವನ್ನು ನಿರ್ವಹಿಸ್ತಾರೆ ಸರ್ CV ರಾಮನ್ರು. ಇವರು ಏನು ಕಂಡುಹಿಡಿದ್ರು ಇವರು ಅಂತ ನೋಡಿದರೆ ರಾಮನ್ ಪರಿಣಾಮವನ್ನು ಕಂಡುಹಿಡಿತಾರೆ. ಇದನ್ನು ನಾವು ರಾಮನ್ ಎಫೆಕ್ಟ್ ಅಂತಲೂ ನಾವು ಕರಿತೇವೆ. ರಾಮನ್ ಪರಿಣಾಮ ಅಂತೇಳಿ ಅಥವಾ ರಾಮನ್ ಎಫೆಕ್ಟ್ ಅಂತಲೂ ಕರಿತೇವೆ. ಓಕೆ. ಆ ನಂತರ ಎಂದು ಕಂಡುಹಿಡಿದ್ರನ್ನ ಯಾವಾಗ ಕಂಡುಹಿಡಿದ್ರು ಅಂತ ನೋಡುವಾಗ 28 ಫೆಬ್ರವರಿ 1928ರಲ್ಲಿ ಇದನ್ನು ಕಂಡುಹಿಡಿತಾರೆ. ಓಕೆ. ಇವರಿಗೆ ಅನೇಕ ಪ್ರಶಸ್ತಿಗಳು ಬಂದಿವೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ನಾನು ಇಲ್ಲಿ ತಿಳಿಸ್ತಾ ಹೋಗ್ತೇನೆ. ನೈಟ್ ಬ್ಯಾಚುಲರ್ ಅಂತಕ್ಕಂಥದ್ದು 1929ರಲ್ಲಿ ಬರ್ತದೆ. ಭೌತಶಾಸ್ತ್ರದಲ್ಲಿ ನೋಬೆಲ್ ಪ್ರಶಸ್ತಿ ಬರ್ತದೆ. ಭೌತಶಾಸ್ತ್ರದಲ್ಲಿ ನೋಬೆಲ್ ಪ್ರಶಸ್ತಿ ಬರ್ತದೆ. ಇದು ಭಾರತದ ಮೊದಲ ನೋಬೆಲ್ ಪ್ರಶಸ್ತಿ ವಿಜ್ಞಾನ ವಿಭಾಗದಲ್ಲಿ. ಅದೇ ರೀತಿ ಏಷ್ಯಾ ಖಂಡದಲ್ಲಿ ಕೂಡ ಇದು ವಿಜ್ಞಾನ ವಿಭಾಗದಲ್ಲಿ ಮೊದಲನೇ ಪ್ರಶಸ್ತಿ ಇದಾಗಿರುತ್ತೆ. ಓಕೆನಾ. ರೈಟ್. ಆನಂತರ ಭಾರತ ರತ್ನ ಪ್ರಶಸ್ತಿ 1954ರಲ್ಲಿ ಕೊಡಲಾಗ್ತದೆ. ಲೆನಿನ್ ಶಾಂತಿ ಪ್ರಶಸ್ತಿ ಕೊಡಲಾಗ್ತದೆ 1957ರಲ್ಲಿ. ಇವು ಮುಖ್ಯ ಪ್ರಶಸ್ತಿಗಳು. ಇದಾಗಿ ಅನೇಕ ಪ್ರಶಸ್ತಿಗಳು ಕೂಡ ಬಂದಿವೆ ಅಂತಕ್ಕಂಥದ್ದು. ಇವರು ಸ್ಥಾಪನೆ ಮಾಡ್ತಾರೆ. ಏನಂದ್ರೆ 1926ರಲ್ಲಿ ಇಂಡಿಯನ್ ಜರ್ನಲ್ ಆಫ್ ಫಿಸಿಕ್ಸನ್ನು ಸ್ಥಾಪನೆ ಮಾಡ್ತಾರೆ. ಇಂಡಿಯನ್ ಜರ್ನಲ್ ಆಫ್ ಫಿಸಿಕ್ಸನ್ನು ಸ್ಥಾಪನೆ ಮಾಡ್ತಾರೆ. ಫಿಸಿಕ್ಸ್
ಅದಾದ ನಂತರ ಬೆಂಗಳೂರಿನ ರಾಮನ್ ಇನ್ಸ್ಟಿಟ್ಯೂಟ್ ಆಫ್ ರಿಸರ್ಚ್, ಇಲ್ಲಿ ಕೊನೆಯ ಒಂದು ಕಾಲಘಟ್ಟದಲ್ಲಿ ಇಲ್ಲೇ ಕೆಲಸ ಮಾಡ್ತಾಯಿದ್ರು. ಅವರ ಮರಣದ ಒಂದು ಕೆಲವು ವರ್ಷಗಳ ನಂತರ ಈ ಒಂದು ಬೆಂಗಳೂರಿನ ರಾಮನ್ ಇನ್ಸ್ಟಿಟ್ಯೂಟ್ ಆಫ್ ರಿಸರ್ಚ್ನಲ್ಲಿ ಇವರು ಕೆಲಸ ನಿರ್ವಹಿಸ್ತಾ ಇರ್ತಾರೆ. ಓಕೆನಾ. ಅನಂತರ ಇಂಡಿಯನ್ ಅಕಾಡೆಮಿ ಆಫ್ ಸೈನ್ಸಸ್ನ ಸ್ಥಾಪನೆ ಮಾಡ್ತಾರೆ. ಓಕೆನಾ, ಸೈನ್ಸಸ್. ಓಕೆ. ಅನಂತರ ನಿಯತಕಾಲಿಕ ಪ್ರಕಟಣೆಗಳು ಮಾಡ್ತಾರೆ, ಅನೇಕ ಪತ್ರಿಕೆಗಳಲ್ಲಿ ಬರೀತಾರೆ. ನೇಚರ್ ಅಂತಕ್ಕಂಥದ್ರ ಬಗ್ಗೆ. ಅನಂತರ ಫಿಲಾಸಫಿಕಲ್ ಮ್ಯಾಗಝೀನ್ ಅಂತಕ್ಕಂಥದ್ದು. ಆನಂತರ ಫಿಸಿಕ್ಸ್ ರಿವ್ಯೂ ಅಂತಕ್ಕಂಥ ಇತ್ಯಾದಿ ಅನೇಕ ಒಂದು ಪ್ರಕಟಣೆಗಳು ನಾವು ನೋಡ್ಬೋದು. ನಿಧನ, ಇವರು 21 ನವೆಂಬರ್ 1970ರಲ್ಲಿ ನಿಧನ ಹೊಂದ್ತಾರೆ. ಓಕೆನಾ, 1970ರಲ್ಲಿ. ನಿಧನದ ಸ್ಥಳ ಅಂದರೆ ನಮ್ಮ ಕರ್ನಾಟಕ ಬೆಂಗಳೂರಿನಲ್ಲಿ ಇವರು ಮರಣ ಹೊಂದ್ತಾರೆ. ಒಟ್ಟು ವಯಸ್ಸು 82 ವರ್ಷ ಆಯಿತು. 82ನೇ ವಯಸ್ಸಿನಲ್ಲಿ ನಿಧನ ಆಗ್ತಾರೆ. ಕಾರಣ ಏನಂದ್ರಿಗಿನ ಹೃದಯಾಘಾತ. ಓಕೆನಾ, ಪ್ರಯೋಗಗಳಲ್ಲಿ ಹೃದಯಾಘಾತ ಆಗ್ತದೆ. ಗೌರವ ಏನು ಅಂದ್ರಿಗಿನ ಗೌರವ ಸಲ್ಲಿಸಲಾಗಿದೆ. ಏನಂತಂದ್ರಿಗಿನ 1928ರಲ್ಲಿ ರಾಮನ್ ಪರಿಣಾಮ ಆವಿಷ್ಕಾರ ಸ್ಮರಣೆಗಾಗಿ ಇವರು ರಾಮನ್ ಪರಿಣಾಮವನ್ನು 1928ರಲ್ಲಿ ಆವಿಷ್ಕಾರ ಮಾಡಿದರು. ಅವರ ಸ್ಮರಣೆಗಾಗಿ ಭಾರತ ಸರ್ಕಾರ ಪ್ರತಿ ವರ್ಷ ಫೆಬ್ರವರಿ 28ರಂದು ರಾಷ್ಟ್ರೀಯ ವಿಜ್ಞಾನ ದಿನ ಆಚರಣೆ ಮಾಡಲಾಗ್ತದೆ. ಆವಿಷ್ಕಾರ ಯಾವಾಗ ಅಂದರೆ 1928 ಫೆಬ್ರವರಿ 28ನೇ ತಾರೀಕೆ ಮಾಡಿದ್ರು. ಅದೇ ತಾರೀಕಿನಂದೇ ನಾವೇನು ಮಾಡ್ತೀವಿ, ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಓಕೆನಾ, ರಾಷ್ಟ್ರೀಯ ವಿಜ್ಞಾನ ದಿನ ಆಚರಣೆ ಮಾಡ್ಕೊತ ಬರ್ತಾ ಇದ್ದೇವೆ. ರೈಟ್. ಹಾಗಾದರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾಯಿತು ನಿಮಗೆ. ಇಷ್ಟವಾದರೆ ಲೈಕ್ ಮಾಡಿ, ಇನ್ನೊಬ್ರಿಗೆ ಶೇರ್ ಮಾಡಿ, ವಿಷಯ ಇನ್ನೊಬ್ರು ರೀಚ್ ಆಗಲಿಕ್ಕೆ ಸಾಧ್ಯ. ರೈಟ್. ಹಾಗಾದರೆ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.